ಒಂದು ಕಂಡಕ್ಟ್ರು ಡ್ರೈವರ್ ಮಗ ಆಗಿ ಈ ನಮ್ಮ ಕರ್ನಾಟಕದಲ್ಲಿ ಈಗ ಇಂಟರ್ನ್ಯಾಷನಲ್ ಲೆವೆಲ್ಗೆ ಒಂದು ಪಿಕ್ಚರ್ ತೆಗೆದ್ಬಿಟ್ಟು ಮುಂದೆ ಬಂದರೆ ಸಂತೋಷ. ಎಲ್ಲರಿಗೂ ಒಳ್ಳೆ ಮಾಡ್ತಾ ಇದ್ದಾರೆ, ಒಳ್ಳೇದಾಗಲಿ. ಅವರು ಹ್ಯಾಪಿ ಬರ್ತಾರೆ, ಹುಟ್ಟುಹಬ್ಬ ಶುಭಾಶಯಗಳು. ಚೆನ್ನಾಗಿರಲಿ ಯಶ್ ಅವರು, ಯಾವತ್ತೂ ಹಿಂಗೆ ಇರಲಿ, ಜನಗಳಿಗೆ ಒಳ್ಳೆ ಸಹಕಾರ ಮಾಡಲಿ. ಅದರಲ್ಲೂ ನಮ್ಮ ಆಟೋ ಡ್ರೈವರಿಗೆ ಒಳ್ಳೊಂದು ಹೆಲ್ಪ್ ಮಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಚೆನ್ನಾಗಿರಲಿ ಮೇಡಮ್ ಯಶ್ ಅವರು. ಬಂದಿರೋ ಲೆವೆಲಲ್ಲಿ ಕೆಳಗಡೆಯಿಂದ ಬಂದವರು, ಅವರು ಕಷ್ಟಪಟ್ಟು ಮೇಲೆ ಬಂದಿರೋರು, ಒಂದೇ ಸರಿ ಅಂತೂ ಬಂದಿಲ್ಲ. ಅವ್ರು ಸಣ್ಣ ಸಣ್ಣ ಸ್ಟೆಪ್ ತಗೊಂಡು ಮೇಲೆ ಬಂದಿರೋರು. ಒಳ್ಳೇದಾಗಲಿ. ವಿಶ್ ಹ್ಯಾಪಿ ಬರ್ತಡೆ ಸರ್, ಎಸ್ ಸರ್ಗೆ. ನೋಡಿ, ಯಶ್ ಅನ್ನೋ ಒಬ್ಬರು ನನ್ನ ಒಂದು ನ್ಯಾಷನಲ್ ಹೀರೋ ಆಗಿ ಬೆಳ್ತಿದ್ದಾರೆ. ಒಂದು ತೆಲುಗು ಫಿಲಮ್ಗೆ ಕಾಂಪಿಟೇಟ್ ಮಾಡ್ತಾರೆ, ಒಂದು ಹಿಂದಿ ಫಿಲಮ್ಗೆ ಕಾಂಪಿಟೇಟ್ ಮಾಡ್ತಾರೆ. ಯಶ್ ಅನ್ನೋದು ಇದು ನಾಟ್ ಅಬೌಟ್ ನ್ಯಾಷನಲ್, ಈಸ್ ಅಬೌಟ್ ಇಂಟರ್ನ್ಯಾಷನಲ್. ಅರ್ಥ ಆಯ್ತಾ ನಿಮಗೆ? ಆಮೇಲೆ ಇನ್ನೊಂದು ವಿಷಯ ಏನು ಹೇಳ್ಬೇಕಂದ್ರೆ, ಯಶ್ ಅವರು ಒಂದು ಸತಿ ಹೇಳಿದರು, ನಾನು ಮೆಜೆಸ್ಟಿಕಲ್ಲಿ ಮಲಗಿದ್ದೆ ಅಂತ. ಮೆಜೆಸ್ಟಿಕಲ್ಲಿ ಮಲಗಿದವರು ಇವತ್ತು ಮೆಟ್ರೋಪಾಲಿಟನ್ ಸಿಟಿ ಮೆಟ್ರೋ ಇದೆಯಲ್ವಾ, ಆ ಮೆಟ್ರೋದಲ್ಲಿ ಅವರು ಪೋಸ್ಟ್ ಬಂದಿದೆ ಅಂದರೆ ಯಾವ ಮಟ್ಟಕ್ಕೆ ಬೆಳೆದಿದೆ ಅನ್ನೋದು ನಮ್ಮ ಕನ್ನಡಿಗ ಅನ್ನೋ ಒಬ್ಬ ವ್ಯಕ್ತಿ ಈ ಲೆವೆಲ್ ಬೆಳೀತಾನೆ ಅನ್ನೋದಕ್ಕೆ ಒಬ್ಬ ರಾಜ್ಕುಮಾರ್ ಬಿಟ್ಟರೆ ಒಬ್ಬ ಯಶ್ ಆ ಲೆವೆಲ್ ಬೆಳೆಯೋದಕ್ಕೆ ಕಾರಣ ಆಗುತ್ತೆ. ಅದೇ ರೀತಿ ಇವಾಗ ಬರ್ತಾ ಇರೋ ಟಾಕ್ಸಿಕ್ ಮೂವಿ ಅನ್ನೋದು ತುಂಬ ಚೆನ್ನಾಗಿದೆ. ನಾನು ಟ್ರೈಲರ್ ನೋಡಿದೆ, ತುಂಬ ತುಂಬ ಅದ್ಭುತವಾಗಿ ಬಂದಿದೆ. KGFಗಿಂತ ಒಳ್ಳೆ ಹೆಸರು ಬರಬೇಕು ಅಂತ ನಾನು ಭಾವಿಸ್ತೀನಿ. ಈ ಮೂವಿ ಅನ್ನೋದು ಒಂದು ತೆಲುಗು, ಒಂದು ಪುಷ್ಪ ಆಗಿರ್ಬೋದು, ಒಂದು ಬಾಹುಬಲಿ ಆಗಿರ್ಬೋದು, ಒಂದು KGF, ಒಂದು ಕಾಂತಾರ, ಒಂದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಬೆಳೀತಿದೆ ನಮ್ಮ ಕನ್ನಡ ಸಿನಿಮಾ. ಇದಕ್ಕೆ ಎಲ್ಲ ಕನ್ನಡಿಗರು ಪ್ರೋತ್ಸಾಹ ಮಾಡಿ ಒಂದು ಒಳ್ಳೆ ರೀತಿಯಾಗಿ ನಾವು ಕನ್ನಡ ಮೂವಿನ ಪ್ರಮೋಟ್ ಮಾಡಬೇಕು. ಇದರಲ್ಲೇ ಭೇದ ಭಾವ ಇಲ್ಲದೆ ಬೇರೆ ಭಾಷೆ ಅನ್ನೋದು, ಇದು ಕನ್ನಡ ಅಂತ ತುಂಬ ಜನ ಲೈಕ್ ಮಾಡೋದಿಲ್ಲ. ಕನ್ನಡ ಕಂಟೆಂಟ್ ಎಲ್ಲರಿಗೂ ಇಷ್ಟ, ಕನ್ನಡ ಭಾಷೆ ಇಷ್ಟ ಆಗೋದಿಲ್ಲ. ಆದ್ದರಿಂದ ಭಾಷೆ ಇಸ್ ಜಸ್ಟ್ ಎ ಬಾರ್ಡರ್. ನಾವೇನು ಸಿನಿಮಾ ಇಸ್ ಇಂಪಾರ್ಟೆಂಟ್. ಅದನ್ನು ದಾಟಿ, ಭಾಷೆನ ದಾಟಿ ಮುಂದೆ ಹೋಗಿರೋದು ಯಾವುದು? ಒಂದು KGF, ಒಂದು ಕಾಂತಾರ. ಆಗಲೇ ರಾಜ್ಕುಮಾರ್ ಅವರು ಇಂಟರ್ನ್ಯಾಷನಲ್ ಲೆವೆಲ್ ಮೂವೀಸ್ ಎಲ್ಲ ಮಾಡಿ ಕನ್ನಡ ಮೂವೀಸ್ ಎಲ್ಲ ಎಷ್ಟೋ ಮೂವಿ ತೆಲುಗು ಡಬ್ ಆಗಿದೆ, ತಮಿಳ್ ಡಬ್ ಆಗಿದೆ, ಹಿಂದಿ ಡಬ್ ಆಗಿದೆ. ಅಷ್ಟು ಪ್ರಖ್ಯಾತ ವ್ಯಕ್ತಿ ರಾಜ್ಕುಮಾರ್ ಅವರು. ಅದೇ ಥರ ಒಂದು ಒಳ್ಳೆಯ ಹೆಸರು ನಮ್ಮ ಯಶ್ ಅವರು ತಗೋಬರ್ತಾರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಅನ್ನೋದನ್ನು ನಾನು ಭಾವಿಸ್ತೀನಿ. ಯಾವ ಮೂವಿ ಇಷ್ಟ ನಿಮಗೆ? ಯಶ್ ಅವ್ರದ್ದು ನಾನು ನೋಡಿ, ಇವಾಗ ರಾಮಾಚಾರಿ ನೋಡಿದ್ದೀನಿ, ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ನೋಡಿದ್ದೀನಿ, KGF ನೋಡಿದ್ದೀನಿ, KGF ನೋಡಿದ್ದೀನಿ. ಎಲ್ಲ ಮೂವಿ ಚೆನ್ನಾಗಿದೆ. ಇಂದ ರಾಜಾ ಹುಲಿ ಎಂಥ ಒಳ್ಳೆ ಮೂವಿ ಬಂದಿದೆ. ಎಲ್ಲ ಮೂವಿ ನೋಡಿ, ಯಾವತ್ತಾಗಲಿ ನೋಡಿ, ಒಂದು ಪುನೀತ್ ರಾಜ್ಕುಮಾರ್, ಒಂದು ಯಶ್, ನಾನು ಇಷ್ಟಪಡೋ ವ್ಯಕ್ತಿಗಳು. ಯಾವತ್ತೇ ಆಗಲಿ ಅವ್ರ ಮೂವಿ ನನಗೆ ಯಾವುದು ಬೋರ್ ಅನಿಸಿಲ್ಲ. ಆ ಥರ ಕಂಟೆಂಟ್ನ ಚೂಸ್ ಮಾಡ್ತಾರೆ. ಯಶ್ ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಒಂದು ಒಳ್ಳೆ ಸೋಷಿಯಲ್ ಓರಿಯೆಂಟ್ ಆಗಿರ್ಬೋದು, ಲವ್ ಆಗಿರ್ಬೋದು, ಕಮರ್ಷಿಯಲ್ ಆಗಿರ್ಬೋದು, ಎಲ್ಲ ಥರ ಸಿನಿಮಾನು ಒಬ್ಬ ಪ್ರೇಕ್ಷಕರಿಗೆ ಯಾವ ಥರ ಇಷ್ಟ ಆಗಬೇಕು ಅನ್ನೋದನ್ನು ಅವರು ಅದನ್ನು ಅರ್ಥ ಮಾಡಿಕೊಂಡು ಆ ಕಂಟೆಂಟ್ನ ಜನಕ್ಕೆ ಮುಂದೆ ತೋರಿಸ್ತಾ ಇದ್ದಾರೆ. ಆ ಥರ ಒಳ್ಳೆ ಕಂಟೆಂಟ್ ನೀವೇ ನೋಡಿ, ಯಾವುದೇ ಮೂವಿ ನೋಡಿರ್ಬೋದು, ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಯಶ್ ಆಗಿರ್ಬೋದು, ಯಾವ ಮೂವಿ ಬೋರ್ ಅನ್ಸೋದಿಲ್ಲ ನಿಮಗೆ, ಯಾವ ಮೂವಿ ಫ್ಲಾಪ್ ಆಗಿಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಅನ್ನೋದನ್ನು ನಾನು ಭಾವಿಸ್ತೀನಿ. ಇದನ್ನು ಫ್ಲಾಪ್ ಆಗೋದಿಲ್ಲ. ಇದನ್ನು KGFಗಿಂತ ಒಳ್ಳೆ ಹೆಸರು ಬರಬೇಕು ಅಂತ ನಾನು ಕೇಳ್ಕೊತೀನಿ. ಓಕೆ, ಟಾಕ್ಸಿಕ್ ಮೂವಿ ಇದೇ ಮಾರ್ಚ್ 19th ರಿಲೀಸ್ ಆಗ್ತಾ ಇದೆ. ಹೇಗಿರ್ಬೋದು ಅನ್ನೋ ನಿರೀಕ್ಷೆ ನಿಂತಿದೆ ನೋಡಿ. ಈಗ ನಿಮ್ಗೆ ಆಗಲೇ ಗೊತ್ತಿರೋ ಹಾಗೆ ಯಶ್ ಅನ್ನೋದು ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆಗಿದೆ. ಯಶ್ ಅವ್ರಿಗೆ ಪ್ರಮೋಷನ್ನೇ ಬೇಕಾಗಿಲ್ಲ ನನಗೆ ತಿಳಿದ ಮಟ್ಟಿಗೆ. ಬಟ್ ಇದು ಒಂದು ಒಳ್ಳೆಯ ಪ್ರಚಾರ. ಈಗ ನೋಡಿ, ಇವಾಗ ಇದು ಬರ್ತಾ ಇದೆ, ರಾಜಮೌಳಿ ಅವ್ರ ಮೂವಿ ಬರ್ತಾ ಇದೆ. ಒಂದು ಸಣ್ಣ ಟ್ರೈಲರ್ ರಿಲೀಸು ಡಿಫ್ರೆಂಟಾಗಿ ಮಾಡ್ತಾಯಿದ್ದಾರೆ, ಏನು ಪ್ರಮೋಟ್ ಮಾಡ್ತಾಯಿದ್ದಾರೆ. ಆ ಥರ ಈಗಿರೋ ಸೋಷಿಯಲ್ ಮೀಡ್ಯಾದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ನಾವು ಹೋಗ್ಬೋದು ಪ್ರಮೋಟ್ ಮಾಡಿ. ನನಗೆ ಗೊತ್ತಿರೋ ಮಟ್ಟಿಗೆ ಇವಾಗ ಬೇರೆ ದೇಶದಲ್ಲಿ ಹೋಗಿ ಪ್ರಮೋಟ್ ಮಾಡಿ, UK, US ಆ ಥರ ಹೋಗಿ ಪ್ರಮೋಟ್ ಮಾಡಿದ್ರೆ ಇನ್ನೂ ಒಳ್ಳೆ. UK, US ನಾನು UK ರಿಟರ್ನ್ಸು, ನಾನು ಮಾಸ್ಟರ್ಸ್ ಆಗಿದೆ. ಸೊ ಅಲ್ಲಿ ಯಶ್ ಫ್ಯಾನ್ಸ್ ತುಂಬ ಜನ ಇದ್ದಾರೆ, ಅಮೇರಿಕಾದಲ್ಲೂ ಇದ್ದಾರೆ. ಸೊ ಅಲ್ಲೋಗಿ ನಾವು ಒಬ್ಬ ಕನ್ನಡ ಅವರು ಆ ಲೆವೆಲ್ಗೆ ಇಂಟರ್ನ್ಯಾಷನಲ್ ಹೋಗಿ ಅಲ್ಲಿ ಮಾರ್ಕೆಟಿಂಗ್ ಮಾಡಿದ್ರೆ ಇನ್ನೂ ಒಳ್ಳೆ ಹೆಸರು ಬರುತ್ತೆ ಅಂತ ನಾನು ಭಾವಿಸ್ತೀನಿ. ಓಕೆ, ಬರ್ಡೇ ಅವ್ರದ್ದು ನಾಳೆ, ಏನು ವಿಶ್ ಮಾಡಿ, ಏನು ಹೇಳ್ತೀರಾ? ನಾನು ಎಲ್ಲರಿಗೂ ಹೇಳ್ತೀನಿ, ಯಶ್ ಒಬ್ಬ ನಾರ್ಮಲ್ ವ್ಯಕ್ತಿ ಈ ಮಟ್ಟಿಗೆ ಬೆಳೆದಿದ್ದಾರೆ ಅಂದರೆ ಅದು ಅವ್ರ ಪರಿಶ್ರಮ. ಆ ಥರ ಒಂದು ಒಳ್ಳೆ ದೃಢ ಸಂಕಲ್ಪ ಇಟ್ಕೊಂಡು, ಒಳ್ಳೆ ಪರಿಶ್ರಮ, ನಾವು ಒಂದು ಒಳ್ಳೆ ಆಲೋಚನೆ ಇಟ್ಕೊಂಡು ನಾವು ಅದೇ ಅವ್ರ ಮಾದರಿಯಲ್ಲಿ ಬೆಳಿಬೇಕು. ಎಷ್ಟೋ ಜನಕ್ಕೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆ ಇಂದ ಬಂದಿದ್ದಾರೆ. ಒಬ್ಬರು ಈ ಲೆವೆಲ್ ಬೆಳೆದಿದ್ದಾರೆ ಅಂದರೆ ಎಲ್ಲರಿಗೂ ಆಪರ್ಚುನಿಟಿ ಇದೆ. ಎಲ್ಲರೂ ಏನು ಹೇಳ್ತಾರೆ, ಅವರಪ್ಪ ಮಾಡ್ದ, ಇವರಪ್ಪ ಮಾಡ್ದ ಅಂತ. ಯಾರಪ್ಪನೂ ಯಾರಿಗೂ ಮಾಡೋದಿಲ್ಲ. ಈಗ ಅದಾನಿ ನೋಡಿ, ಸಿಂಗಲ್ ಮ್ಯಾನ್. ಯಶ್ ಇಸ್ ಎ ಸಿಂಗಲ್ ಮ್ಯಾನ್, ಮೋದಿ ಇಸ್ ಎ ಸಿಂಗಲ್ ಮ್ಯಾನ್. ಸೊ ಎಲ್ಲರಿಗೂ ಆಪರ್ಚುನಿಟಿ ಇದೆ. ಅದನ್ನು ನಾವು ಹೆಂಗೆ ಉಪಯೋಗ ಮಾಡ್ಕೊಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ.
ನಾನು ಈ ಮುಖಾಂತರ ಯಶ್ ಅವ್ರಿಗೆ ವಿಶ್ ಮಾಡ್ತೀನಿ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಈ ಥರ ಬರ್ಡೇ ನೀವು ಇನ್ನೂ ಹಲವಾರು ಮಾಡ್ಕೋಬೇಕು ಅಂತ 100 ವರ್ಷ ಬಾಳಬೇಕು ಅಂತ ನಾನು ಭಾವಿಸ್ತೀನಿ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಮಂಜುನಾಥ್. ಥ್ಯಾಂಕ್ ಯು. ಥ್ಯಾಂಕ್ ಯು.